ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕೆಸೆಟ್ 2024 ಈಗಾಗಲೇ ಕೆಎ ಇಂದ ಕೆಸೆಟ್ 2024 ಎಕ್ಸಾಮ್ ಅನ್ನ ಸಕ್ಸಸ್ಫುಲ್ ಆಗಿಬಿಟ್ಟು ಕಂಪ್ಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಎಕ್ಸಾಮ್ ನಲ್ಲಿ ಬರುವಂತ ಎಲ್ಲ ವಿಷಯಗಳ ಕೀ ಆನ್ಸರ್ ಗಳನ್ನು ಕೂಡ ಕೆಸೆಟ್ ಅವರು ಈ ಒಂದು ಕೆಎ ವೆಬ್ಸೈಟ್ ಅಲ್ಲಿ ನಿಮ್ಗಾಗಿ ಬಿಟ್ಟಿರ್ತಾರೆ. ಸೊ ಅದೇ ರೀತಿಯಲ್ಲಿ ಈ ಕೀ ಆನ್ಸರ್ ಗಳಲ್ಲಿ ನಿಮ್ಗೆ ಏನಾದ್ರೂ ಅಬ್ಜೆಕ್ಷನ್ ಮಾಡಬೇಕು ಅಂತ ಹೇಳಿದಿದ್ರೆ, ಅಂದ್ರೆ ಯಾವ್ದಾದ್ರು ಕ್ವಶನ್ ಗಳಲ್ಲಿ ಅಬ್ಜೆಕ್ಷನ್ ಇದೆ ಅಂದ್ರೆ ಕೆಎ ಬಿಟ್ಟಂತ ಕ್ವಶನ್ಗೆ ನಿಮ್ಮ ಅಬ್ಜೆಕ್ಷನ್ ಇದೆ, ಆ ಒಂದು ಆನ್ಸರ್ ಅಲ್ಲ, ನಮ್ಮ ಪ್ರಕಾರದಲ್ಲಿ ಇನ್ನೊಂದು ಆನ್ಸರ್ ಇದೆ ಹೇಳುವಂತದ್ದು ಏನಾದ್ರು ನಿಮ್ಗೆ ಅಬ್ಜೆಕ್ಷನ್ ಮಾಡಬೇಕು ಅಂತ ಹೇಳಿದಿದ್ರೆ, ಇದೇ ತಿಂಗಳು 29ನೇ ತಾರೀಕು ಲಾಸ್ಟ್ ಡೇ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಸೊ 29ನೇ ತಾರೀಕಿನ ಒಳಗಡೆ ನೀವು ಈ ಒಂದು ಕೀ ಆನ್ಸರ್ ಗಳಿಗೆ ಅಬ್ಜೆಕ್ಷನ್ಸ್ ಅನ್ನ ಅಂದ್ರೆ ಆಕ್ಷೇಪಣೆಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಸೊ ಈ ಒಂದು ಆಕ್ಷೇಪಣೆಗಳನ್ನ ಸಲ್ಲಿಸುವಂತದ್ದು ಯಾವ ರೀತಿಯಲ್ಲಿ ಇರುತ್ತೆ ಅಂತ ನಾವು ಈ ಒಂದು ವಿಡಿಯೋ ಮುಖಾಂತರದಲ್ಲಿ ಚರ್ಚೆ ಮಾಡೋಣ. ಸೊ ಇಲ್ಲಿ ಆಕ್ಷೇಪಣೆಗಳೇ ಮಾಡುವಂತದ್ದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತ ಹೇಳಿದ್ರೆ, ಸೊ ನಾವು ಕಟ್ ಆಫ್ ಅಲ್ಲಿ ನಾವು ಮಾಡಿದಂತ ಎಕ್ಸಾಮ್ಗಳು ಬರಬೇಕು ಅಂತ ಹೇಳಿದ್ರೆ, ಸೊ ನಮಗೆ ಒಂದೊಂದು ಕ್ವಶನ್ ಆನ್ಸರ್ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಹಾಕಿರುವಂತ ಆನ್ಸರ್ಗಳು ನಮ್ಗೆ ಒಂದೇ ಒಂದು ಬಂದಿದ್ರು ಕೂಡ, ಎಕ್ಸ್ಟ್ರಾ ಬಂದಿದ್ರು ಕೂಡ, ಸೊ ನಮ್ಮ ಒಂದು ಕಟ್ ಆಫ್ ಸ್ವಲ್ಪ ಜಾಸ್ತಿ ಬರುವಂತ ಚಾನ್ಸಸ್ ಇರೋದ್ರಿಂದ ಸೊ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಬೇಕಾಗಿರುವಂತದ್ದು, ಯಾರೇ ಆಗಿರ್ಬೋದು, ನಿಮ್ಗೆ ಯಾವುದೇ ಕ್ವಶನ್ಸ್ ಗಳ ಮೇಲೆ ಡೌಟ್ ಇದ್ರು ಕೂಡ ಆ ಕ್ವಶನ್ಸ್ ಗಳ ಮೇಲೆ ಅವರು ಕೆಇ ಎದುರು ಕೊಟ್ಟಂತ ಕೀ ಆನ್ಸರ್ ನಿಮ್ಗೆ ಸರಿ ಹೊಂದ್ತಾ ಇಲ್ಲ ಅಂತ ಹೇಳಿದ್ರೆ, ಸೊ ಆ ಒಂದು ಕ್ವಶನ್ ಗೆ ಸಂಬಂಧಪಟ್ಟಂತೆ ಸೊ ಎಲ್ಲಿ ನಿಮ್ಗೆ ಉತ್ತರಗಳು ಸಿಗತ್ತೆ ಅಥವಾ ಯಾವ್ದೆಲ್ಲ ಬುಕ್ಸ್ ಗಳು ನಿಮ್ಗೆ ಉತ್ತರಗಳು ಸಿಗತ್ತೆ ಅವುಗಳ ಒಂದು ಫೋಟೋ ಕಾಪಿಯನ್ನು ತಗೊಂಡ್ಬಿಟ್ಟು ನೀವು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು. ಅದು ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವೀಗ ನೋಡೋಣ. ಸೊ ಡಿಯರ್ ಫ್ರೆಂಡ್ಸ್, ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಅಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ನಿಮ್ಗೊಂದು ನೋಟಿಸ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಆ ನೋಟಿಸ್ ಏನು ಅಂತ ಹೇಳಿದ್ರೆ, ದಿನಾಂಕ 24/11/2024 ನಡೆಸಿದ ಪರೀಕ್ಷೆಗಳಾದ ಕೆಸೆಟ್ 2024 ಮತ್ತು ಸಹಾಯಕ ಪ್ರಾಧ್ಯಾಪಕರು ರಾಯಚೂರು ವಿಶ್ವವಿದ್ಯಾಲಯ ಇವುಗಳಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ವಿಷಯಗಳ ಕೀ ಉತ್ತರಗಳನ್ನು ಪ್ರಕಟಿಸಲಾಗಿದೆ. ಸದರಿ ಕೀ ಉತ್ತರಗಳ ಕುರಿತು ಆಕ್ಷೇಪಣೆಗಳಿದ್ದಲ್ಲಿ ಕೆಇಎ ವೆಬ್ಸೈಟ್ ನಲ್ಲಿ ನೀಡಲಾಗಿರುವ ಲಿಂಕ್ ಮೂಲಕ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಪ್ರತಿ ಆಕ್ಷೇಪಣೆಗೆ ₹100 ಅನ್ನು ಆನ್ಲೈನ್ ಮೂಲಕ ದಿನಾಂಕ 29/11/2024 ಸಂಜೆ 5 ಶುಲ್ಕ ಪಾವತಿ ಮಾಡಿ ಪೂರಕ ದಾಖಲೆಗಳೊಂದಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದಾಗಿದೆ ಹಾಗೂ ಆಕ್ಷೇಪಣೆ ಶುಲ್ಕವನ್ನು ಹಿಂತಿರುಗಿಸಲಾಗುವುದಿಲ್ಲ. ಇಲ್ಲಿ ನೋಡಿ, ವೆರಿ ಇಂಪಾರ್ಟೆಂಟ್, ನಾವು ತಿಳ್ಕೊಳ್ಬೇಕಾಗಿರುವಂತದ್ದು ಪ್ರತಿ ಒಂದು ಕ್ವಶನ್ಗೆ. ಸೊ ನಿಮಗೆ ಒಂದು 4 ಕ್ವಶನ್ ಡೌಟ್ಸ್ ಇದೆ ಅಂತ ಹೇಳಿದ್ರೆ 4 ಕ್ವಶನ್ ಗಳಿಗೆ ಸೇರಿಬಿಟ್ಟು 100 ಆಗೋದಿಲ್ಲ. ಒಂದೊಂದು ಕ್ವಶನ್ಸ್ ಗಳಿಗೆ ನೀವು 100 ರೂಪೀಸ್ ಅನ್ನ ನೀವು ಏನ್ ಮಾಡ್ಬೇಕು, ಅಲ್ಲಿಗೆ ಪ್ರೊವೈಡ್ ಮಾಡ್ಬೇಕಾಗುತ್ತೆ ಕೆಎದವರಿಗೆ. ಸೊ ನಿಮ್ಗೆ ಏನಾದ್ರು 5 ಕ್ವಶನ್ಸ್ ಇದೆ ಅಂತಂದ್ರೆ ಸೊ ನೀವು 500 ರೂಪಾಯಿನ ನೀವೇನ್ ಮಾಡ್ಬೇಕು, ಕೆಎದವರಿಗೆ ಅಮೌಂಟ್ ಅನ್ನ ಪ್ರೊವೈಡ್ ಮಾಡ್ಬೇಕಾಗತ್ತೆ. ಸೊ ಒಂದು ಕ್ವಶನ್ಸ್ ಇದ್ರೆ 100 ರೂಪೀಸ್. ಅದೇ ರೀತಿಯಲ್ಲಿ ನೀವು ಎಷ್ಟೇ ಕ್ವಶನ್ ಗಳನ್ನು ಕೂಡ ನೀವು ಇಲ್ಲಿ ಆಕ್ಷೇಪಣೆಯನ್ನ ಹಾಕಬಹುದು. ಆದ್ರೆ ಆ ಕ್ವಶನ್ ಗಳಿಗೆ ಏನ್ ಮಾಡ್ಬೇಕಂತಂದ್ರೆ ಪೂರಕವಾದಂತಹ ಒಂದು ದಾಖಲೆಗಳನ್ನ ಪ್ರೊವೈಡ್ ಮಾಡಬೇಕು. ಪೂರಕವಾದಂತಹ ದಾಖಲೆಗಳಂದ್ರೆ ಏನು ಹಾಗಾದ್ರೆ ಅಂದ್ರೆ, ನೀವು ಯಾವ ಕ್ವಶನ್ಸ್ ಗಳ ಮೇಲೆ ಡೌಟ್ ಇರುತ್ತೆ ಅದಕ್ಕೆ ಸಂಬಂಧಪಟ್ಟಂತ ಆನ್ಸರ್ಗಳು, ಅಂದ್ರೆ ನೀವು ಎಲ್ಲಿ ಸ್ಟಡಿ ಮಾಡಿರ್ತೀರಾ ಆ ಸ್ಟಡಿ ಮಟೀರಿಯಲ್ ಗಳಲ್ಲಿ ಅಂತ ಹೇಳಿದ್ರೆ, ಯಾವುದೇ ರೀತಿಯಲ್ಲೂ ಕೂಡ ಇವಾಗ ನಾವೇನು ಕೆಸೆಟ್ ಮತ್ತು NET ಎಕ್ಸಾಮ್ ಗಳಿಗೆ ಪೇಪರ್ 1 ಗಳಿಗೆ ಆಗಿರ್ಬೋದು, ಪೇಪರ್ 2 ಗಳಿಗೆ ನಾವು NTA ನೆಟ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ಅಥವಾ ಕೆಸೆಟ್ ಎಕ್ಸಾಮ್ ಗಳಿಗೆ ಸಪರೇಟ್ ಬುಕ್ಸ್ ಗಳನ್ನು ಸ್ಟಡಿ ಮಾಡಿರ್ತೇವೆ. ಅಂದ್ರೆ ಎಲ್ಲಾ ಸಬ್ಜೆಕ್ಟ್ ಗಳು ಇನ್ಕ್ಲೂಡ್ ಆಗಿರುವಂತ ಬುಕ್ ಅನ್ನು ಸ್ಟಡಿ ಮಾಡಿರ್ತೇವೆ. ಅಂತ ಬುಕ್ಸ್ ಗಳು ಆಗಿರಬಾರದು. ಸೊ ಯಾವ ಬುಕ್ಸ್ ಗಳಿರುವಂತ ಇನ್ಫಾರ್ಮೇಶನ್ ಅನ್ನು ನೀವು ಹಾಗಾದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಬೇಕಂತ ಹೇಳಿದ್ರೆ, ಸಾಮಾನ್ಯವಾಗಿ ರೆಫರೆನ್ಸ್ ಬುಕ್ಸ್ ಗಳನ್ನ ನೀವು ಪೇಪರ್ 1 ಗಳಾಗಿರ್ಬಹುದು ಅಥವಾ ಪೇಪರ್ 2 ಗಳಿಗಾಗಿರ್ಬೋದು, ರೆಫರೆನ್ಸ್ ಬುಕ್ಸ್ ಗಳಲ್ಲಿ ಇರುವಂತ ಉತ್ತರಗಳನ್ನೇ ನೀವೇನ್ ಮಾಡ್ಬೇಕು, ದಾಖಲೆಗಳಾಗಿ ತಗೊಳ್ಬೇಕಾಗತ್ತೆ. ಸೊ ಯಾವ ಬುಕ್ಕಿಂದ ನೀವು ಕ್ವಶನ್ಸ್ ಅನ್ನು ಅಂದ್ರೆ ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಗೆ ಅದೇ ಆ ಕ್ವಶನ್ಸ್ ಸೇಮ್ ಆ ಬುಕ್ ಅಲ್ಲಿ ಕೂಡ ಇರಬೇಕು. ಅಂದ್ರೆ ಕ್ವಶನ್ಸ್ ಗೆ ಸಂಬಂಧಪಟ್ಟಂತ ಉತ್ತರಗಳು ಆ ಬುಕ್ಸ್ ಗಳಲ್ಲಿ ನಿಮ್ಗೆ ಸಿಗ್ತಾ ಇರಬೇಕು. ಸಿಕ್ಕಿದ್ರೆ ಅಂತಹ ಉತ್ತರಗಳನ್ನು ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಹೈಲೈಟರ್ ಗಳನ್ನ ತಗೊಂಡ್ಬಿಟ್ಟು ಹೈಲೈಟ್ ಮಾಡ್ಕೊಳ್ಬೇಕು. ಆ ಹೈಲೈಟ್ ಮಾಡ್ಕೊಂಡ್ಬಿಟ್ಟು ಆ ಒಂದು ಬುಕ್ಕಿನ ಪೇಜ್ ಅನ್ನ ಅಂದ್ರೆ ಯಾವ ಪೇಜ್ ಅಲ್ಲಿ ಅದು ಇದೆ, ಆ ಉತ್ತರಗಳು ಯಾವ ಪೇಜ್ ಅಲ್ಲಿ ಇದೆ ಅನ್ನೋದನ್ನ ನೀವೇನ್ ಮಾಡ್ಬೇಕು, ಫೋಟೋ ಕಾಪಿನ ತಗೊಳ್ಬೇಕು, ಜೆರಾಕ್ಸ್ ನ ತಗೊಳ್ಬೇಕು. ಅದೇ ರೀತಿಯಲ್ಲಿ ಆ ಪುಸ್ತಕದ ಮುಖಪುಟ ಅಂದ್ರೆ ಫ್ರಂಟ್ ಪೇಜ್ ಅನ್ನ ಕೂಡ ನೀವು ಅಲ್ಲಿ ಕರೆಕ್ಟ್ ಕ್ಲೀನ್ ಆಗಿ ಕಾಣುವ ಹಾಗೆ, ಅಂದ್ರೆ ಯಾವ ಪುಸ್ತಕ, ಆಮೇಲೆ ಅದರ ಆಥರ್ಗಳು ಯಾರಿದ್ದಾರೆ,
ಯಾವಾಗ ಪಬ್ಲಿಕೇಶನ್ ಆಗಿದೆ ಅಂದ್ರೆ ಇನ್ಸೈಡ್ ಅಲ್ಲಿ ಫಸ್ಟ್ ಪೇಜ್ ಅಥವಾ ಸೆಕೆಂಡ್ ಪೇಜ್ ಒಳಗಡೆ ಬುಕ್ಕಿನ ಒಳಗಡೆ ನಿಮ್ಗೆ ಶೋ ಆಗುತ್ತೆ ಯಾವಾಗ ಇದು ಪಬ್ಲಿಕೇಶನ್ ಆಗಿದೆ, ಅದರ ISSN ನಂಬರ್ ಏನು, ಇವೆಲ್ಲವೂ ಕೂಡ ಅಲ್ಲಿ ಮೆನ್ಷನ್ ಆಗಿರ್ತದೆ. ಸೊ ಅಂತ ದಾಖಲೆಗಳನ್ನ ಪುಸ್ತಕಗಳ ಸಂಪೂರ್ಣ ದಾಖಲೆ ಅಂದ್ರೆ ಪ್ರಥಮ ಪೇಜಿನಿಂದ ಹಿಡಿದ್ಬಿಟ್ಟು ಒಳಗಡೆಯಲ್ಲಿರುವಂತಹ ಪೇಜ್ ಅನ್ನು ಹಿಡಿದ್ಬಿಟ್ಟು ಅದೇ ರೀತಿ ನಿಮ್ಗೆ ಉತ್ತರಗಳು ಎಲ್ಲಿ ಸಿಗ್ತಾ ಇದೆ ಆ ಪೇಜ್ ಅನ್ನು ಕೂಡ ಕನ್ಸಿಡರ್ ಮಾಡ್ಬಿಟ್ಟು, ಸೊ ಉತ್ತರ ಸಿಗುವಂತದಲ್ಲಿ ಎಲ್ಲಿ ಉತ್ತರ ಇದೆ ಅದಕ್ಕೆ ನೀವು ಏನ್ ಮಾಡ್ಬೇಕು, ಮಾರ್ಕರ್ ತಗೊಂಡ್ಬಿಟ್ಟು ಹೈಲೈಟ್ ಮಾಡ್ಕೊಳ್ಬೇಕು. ಸೊ ಹೈಲೈಟ್ ಮಾಡ್ಕೊಂಡ್ಮೇಲೆ ಅದಷ್ಟನ್ನು ಕೂಡ ಜೆರಾಕ್ಸ್ ಮಾಡ್ಕೊಳ್ಬೇಕು. ಆ ಜೆರಾಕ್ಸ್ ಮಾಡಿ ಆದ್ಮೇಲೆ ನೀವು ಒಂದು ಸಪರೇಟ್ ಹಾಳೆಯನ್ನು ಕೂಡ ಬರೀಬೇಕು. ನಾನು ಈ ಕ್ವಶನ್ ಬುಕ್ಲೆಟ್ ಯಾವ ಕ್ವಶನ್ ಬುಕ್ಲೆಟ್ ಇಂದ ಯಾವ ಕ್ವಶನ್ ಗೆ ನೀವು ತಗೊಳ್ತಿದ್ರ, ಮತ್ತೆ ಆ ಕ್ವಶನ್ ಬುಕ್ಲೆಟ್ ನ ಫ್ರಂಟ್ ಪೇಜ್ ಅಂದ್ರೆ ಬುಕ್ಲೆಟ್ ನಂಬರ್ ಸೀರಿಯಲ್ ನಂಬರ್ ಇರುತ್ತಲ್ಲ, ಆ ಸೀರಿಯಲ್ ನಂಬರ್ ಆಗಿರ್ಬೋದು, ವರ್ಷನ್ ಕೋಡ್ ಆಗಿರ್ಬೋದು, ಅವುಗಳು ಬರೋ ರೀತಿಯಲ್ಲಿ ಆ ಬುಕ್ಲೆಟ್ ನ ಒಂದು ಫಸ್ಟ್ ಪೇಜ್ ನೀವು ಯಾವ್ದು ಬರ್ದಿರ್ತೀರ ಆ ಬುಕ್ಲೆಟ್ ನ ಫಸ್ಟ್ ಪೇಜ್ ಅನ್ನು ಕೂಡ ನೀವು ಏನ್ ಮಾಡ್ಬೇಕು, ಅಲ್ಲಿಗೆ ಜೆರಾಕ್ಸ್ ಅನ್ನ ತಗೊಳ್ಬೇಕು. ಅದ್ರ ಜೊತೆಯಲ್ಲಿ ನೀವೊಂದು ಖಾಲಿ ಹಾಳೆಯಲ್ಲಿ ಅಂದ್ರೆ ಬ್ಲಾಂಕ್ ಪೇಜ್ ಅನ್ನು ತಗೊಂಡ್ಬಿಟ್ಟು, ಸೊ ನೀವು ಯಾವ ಒಂದು ವರ್ಷನ್ ಕೋಡ್ ವೈಸ್ ಅಲ್ಲಿ ನೀವು ಕ್ವಶನ್ ಪೇಪರ್ ತಗೊಂಡಿದ್ದೀರಾ, ಆ ವರ್ಷನ್ ಕೋಡ್ ಇರುವಂತ ಕ್ವಶನ್ ಬುಕ್ಲೆಟ್ ಅಲ್ಲಿ ಎಷ್ಟನೇ ಕ್ವಶನ್ ನೀವು ಈಗ ಅಬ್ಜೆಕ್ಷನ್ ಹಾಕ್ತಾ ಇದ್ರ, ಕ್ವಶನ್ ನಂಬರ್ ಎಷ್ಟು, ಏನು ಕ್ವಶನ್ ಏನಿದೆ, ಅದಕ್ಕೆ KE ಆನ್ಸರ್ ಏನಿದೆ, ಆದ್ರೆ ನಿಮ್ಮ ಆನ್ಸರ್ ಏನು ಹೇಳೋದನ್ನು ಕೂಡ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಬೇಕು. ಸೊ ಆ ಒಂದು ಮೆನ್ಷನ್ ಮಾಡಿದ್ಮೇಲೆ ಎಷ್ಟು ಕ್ವಶನ್ ಹಾಕ್ತಾ ಇದ್ದೀರಾ, ಸೊ 2 ಕ್ವಶನ್ ಆದ್ರೆ 2 ಕ್ವಶನ್ ಬಗ್ಗೆ ಬರೀಬೇಕು, 3 ಕ್ವಶನ್ ಆದ್ರೆ 3 ಕ್ವಶನ್, 5 ಕ್ವಶನ್ ಆಗಿದ್ರೆ 5 ಕ್ವಶನ್ಸ್, ಅಥವಾ ಪೇಪರ್ 1 ನಲ್ಲಿ ನಿಮ್ಗೆ ಯಾವ್ದು ಅಬ್ಜೆಕ್ಷನ್ಸ್ ಇದೆ, ಪೇಪರ್ 2 ದಲ್ಲಿ ಯಾವ್ದು ಅಬ್ಜೆಕ್ಷನ್ ಇದೆ ಅದನ್ನು ಕೂಡ ನೀವೇನ್ ಮಾಡಬೇಕು, ಸಪರೇಟ್ ಒಂದು ಬ್ಲಾಂಕ್ ಪೇಜ್ ಅಲ್ಲಿ ನೀವು ಅದನ್ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಬ್ಲಾಂಕ್ ಪೇಜ್ ಗಳಲ್ಲಿ ಪೇಪರ್ 1 ಗಳಲ್ಲಿ ನಿಮ್ಗೆ ಎಷ್ಟು ವರ್ಷನ್ ಕೋಡ್ ಆಗಿರ್ಬೋದು, ಕ್ವಶನ್ ನಂಬರ್ ಆಗಿರ್ಬೋದು. ಪೇಪರ್ 2 ಯಾವ್ದು ನಿಮ್ದು, ಸೊ ನೀವೇನಾದ್ರೂ ಹಿಸ್ಟ್ರಿನೋ, ಪೊಲಿಟಿಕಲ್ ಸೈನ್ಸ್, ಜೋಗ್ರಫಿನೋ, ಅಥವಾ ಕಾಮರ್ಸ್ ಅವರು, ಅಥವಾ ಹಿಂದಿನೋ, ಕನ್ನಡನೋ ಯಾವ್ದೇ ಆಗಿರ್ಬೋದು, ನಿಮ್ಮ ಸಬ್ಜೆಕ್ಟ್ ಮೇಲ್ಗಡೆ ನಿಮ್ಮ ಸಬ್ಜೆಕ್ಟ್, ಆಮೇಲೆ ನಿಮ್ಮ ಹಾಲ್ ಟಿಕೆಟ್ ನಂಬರ್ ನ ಮೆನ್ಷನ್ ಮಾಡಬೇಕು. ಅದ್ರ ಜೊತೆಯಲ್ಲಿ ಈ ಒಂದು ಇದರ ಒಂದು ವರ್ಷನ್ ಕೋಡ್ ಇರುವಂತಹ ಬುಕ್ಲೆಟ್ ಸೀರೀಸ್ ನಂಬರ್ ಮತ್ತು ಬುಕ್ಲೆಟ್ ನ ಮುಖಪುಟವನ್ನು ನೀವು ಜೆರಾಕ್ಸ್ ಮಾಡ್ಕೊಳ್ಬೇಕು. ಅದೇ ರೀತಿಯಲ್ಲಿ ಯಾವ್ದೆಲ್ಲ ಕ್ವಶನ್ ನಂಬರ್ ಎಷ್ಟು, ಅದಕ್ಕೆ KE ಆನ್ಸರ್ ಎಷ್ಟು ಯಾವುದು, ಮತ್ತು ನಿಮ್ಮ ಪರ್ಟಿಕ್ಯುಲರ್ ಆನ್ಸರ್ ಯಾವುದು, ಕಾರಣ ಏನು ಅಂತ ಹೇಳ್ಬಿಟ್ಟು ನೀವಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಅದಕ್ಕೆ ತಕ್ಕದಾದಂತ ದಾಖಲೆಗಳನ್ನ ಅಂದ್ರೆ ರೆಫರೆನ್ಸ್ ಬುಕ್ ಗಳ ಒಂದು ಫೋಟೋ ಕಾಪಿಗಳನ್ನ ಏನ್ ಮಾಡ್ಬೇಕಂತ ನೀವಲ್ಲಿ ಜೆರಾಕ್ಸ್ ಮಾಡ್ಬಿಟ್ಟು ಅದ್ರ ಜೊತೆಲಿ ಅಟ್ಯಾಚ್ ಮಾಡ್ಬೇಕು. ಅಂದ್ರೆ ಅದ್ರದ್ದೆಲ್ಲದ್ರದ್ದು ಕೂಡ ನೀವು ಜೆರಾಕ್ಸ್ ಅನ್ನ ಅಂದ್ರೆ ಒಂದು ಫೋಟೋನ ತೆಗೆದ್ಬಿಟ್ಟು ಒಂದು PDF ಮಾಡ್ಕೊಳ್ಬೇಕು. ಫೈನಲಿ ಇದಿಷ್ಟು PDF ಆದ್ಮೇಲೆ ನಿಮ್ಗೆ ಇಲ್ಲಿ ಪ್ರೊಸೀಜರ್ ಗಳನ್ನ ಹೇಳಿರ್ತಾರೆ ಅವರು. ಏನ್ ಪ್ರೊಸೀಜರ್ ಹೇಳಿದೆ ಅಂತ ನೋಡಿ, ಉಳಿದ 17 ವಿಷಯಗಳ ಕೀ ಉತ್ತರಗಳನ್ನು 27 ಇದು ಪ್ರಕಟಿಸಲಾಗಿರುತ್ತದೆ. ಸೊ ಆಕ್ಷೇಪಣೆಗಳನ್ನು ಸಲ್ಲಿಸುವ ಸಂದರ್ಭದಲ್ಲಿ ಪತ್ರಿಕೆಯ ವಿಷಯ ಅಲ್ಲಿ ಹೇಳಿದ್ರೆ ಮೆನ್ಷನ್ ಮಾಡಿದ್ರೆ ಯಾವ ವಿಷಯ ನಿಮ್ದು, ಇಂಗ್ಲಿಷೋ, ಕನ್ನಡನೋ, ಹಿಂದಿನೋ, ಕಾಮರ್ಸೋ, ಯಾವ ವಿಷಯ ಅಂತ ಮೆನ್ಷನ್ ಮಾಡಬೇಕು. ಆಮೇಲೆ ಪರೀಕ್ಷಾ ದಿನಾಂಕ, ಯಾವ ದಿನದಲ್ಲಿ ನೀವು ಎಕ್ಸಾಮ್ ಬರ್ದಿರ್ತೀರಾ ಆ ದಿನಾಂಕ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ. ವರ್ಷನ್ ಕೋಡ್, ಆಗ್ಲೇ ನಾನು ನಿಮ್ಗೆ ಹೇಳಿದೆ ವರ್ಷನ್ ಕೋಡ್ ಯಾವ್ದಿದೆ, A-ನೋ, B-ನೋ, C-ನೋ, D-ನೋ, ಸೊ ಯಾವ್ದು ವರ್ಷನ್ ಕೋಡ್ ನೀವು ಬರಿತಾ ಇದ್ದೀರಾ. ಆಮೇಲೆ ಪ್ರಶ್ನೆ ಸಂಖ್ಯೆಗಳ ವಿವರ, ಸೊ ಯಾವ ಕ್ವಶನ್ ನ ನಂಬರ್ ಅನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ತಿದ್ದೀರಾ, ಯಾವ ಕ್ವಶನ್ ನೀವು ಅಬ್ಜೆಕ್ಷನ್ ಹಾಕ್ತಾ ಇದ್ದೀರಾ, ಅವು ಇಂಪಾರ್ಟೆಂಟ್ ಆಗಿರುತ್ತೆ. ಅದ್ರ ಜೊತೆಯಲ್ಲಿ ಪೂರಕ ದಾಖಲೆಗಳನ್ನು PDF ರೂಪದಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಅಂದ್ರೆ ನೀವೇನ್ ಮಾಡ್ತೀರಾ, ಫಸ್ಟ್ ಆಫ್ ಆಲ್ ಏನ್ ಅಮೌಂಟ್ ಅನ್ನ ಫಿಲ್ ಮಾಡಿರ್ತೀರಾ KE ದವರಿಗೆ ಅಮೌಂಟ್ ಫಿಲ್ ಮಾಡಿರುವಂತ ದಾಖಲೆಗಳನ್ನು ಕೂಡ ಒಂದು PDF ಮಾಡ್ಕೊಳ್ಬೇಕು. ಅದ್ರ ಜೊತೆಯಲ್ಲಿ ಈ ಒಂದು ಕ್ವಶನ್ ಪೇಪರ್ಗಳು ಪೇಪರ್ 1 ಆಗಿರ್ಬೋದು ಅಥವಾ ಪೇಪರ್ 2 ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ಅದರ ಒಂದು ಜೆರಾಕ್ಸ್ ಅನ್ನು ಕೂಡ ತಗೊಳ್ಬೇಕು, ಅದನ್ನ PDF ಮಾಡ್ಕೊಳ್ಬೇಕು. ಅದ್ರ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ಏನಿರ್ತಿರಲ್ಲ ಆ ದಾಖಲೆಗಳಲ್ಲಿ ಕೂಡ ನೀವು ಮೇಲ್ಗಡೆ ಬರೀಬೇಕು. ದಾಖಲೆಗಳು ಯಾವ್ದ್ರಲ್ಲಿ ನೀವು ಫೋಟೋ ತೆಗಿತಿರಲ್ಲ ಜೆರಾಕ್ಸ್ ಮಾಡುವಂತ ಪೇಜ್ ಅಲ್ಲಿ ನಿಮ್ಗೆ ಟಾಪ್ ಅಲ್ಲಿ ಅಥವಾ ಬಾಟಮ್ ಅಲ್ಲಿ ನಿಮ್ಗೆ ಏನಾಗುತ್ತೆ ಸ್ವಲ್ಪ ಪೇಜ್ ಬಿಟ್ಟಿರ್ಕೋಬೇಕು. ಅದರಲ್ಲಿ ಒಂದು ಬೇರೆ ಇಂಕ್ ಗಳಲ್ಲಿ ನೀವು ಯಾವ್ದೋ ಒಂದು ಗ್ರೀನ್ ಇಂಕೋ ಅಥವಾ ರೆಡ್ ಇಂಕೋ ಅಥವಾ ಬ್ಲೂ ಇಂಕ್ ಗಳಲ್ಲಿ ನೀವೇನ್ ಮಾಡ್ಬೇಕು, ಮೆನ್ಷನ್ ಮಾಡ್ಬೇಕು ಯಾವ ಒಂದು ಕ್ವಶನ್ ಗೆ ಈ ಉತ್ತರ ಅಂತ ಹೇಳ್ಬಿಟ್ಟು ನೀವಲ್ಲಿ ಮೆನ್ಷನ್ ಮಾಡ್ಕೊಳ್ಬೇಕಾಗತ್ತೆ. ಅದ್ ಮೆನ್ಷನ್ ಮಾಡ್ಬಿಟ್ಟು ಅದನ್ನೆಲ್ಲವೂ ಕೂಡ ಒಂದು ಫೋಟೋ ಕಾಪಿ ತಗೊಂಡ್ಬಿಟ್ಟು ಒಂದು PDF ಮಾಡ್ಕೊಳ್ಳಿ. PDF ಮಾಡ್ಬಿಟ್ಟು ಅದನ್ನ ಏನ್ ಮಾಡ್ಬೇಕಂತಂದ್ರೆ KE ಅವರು ಏನ್ ಹೇಳಿದಾರೆ ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ರೆ ಆ ಲಿಂಕ್ ಅನ್ನ ಓಪನ್ ಮಾಡ್ಬಿಟ್ಟು ನಿಮ್ಮ ಒಂದು KSET ನ ಹಾಲ್ ಟಿಕೆಟ್ ನಂಬರ್ ಮತ್ತು ನಿಮ್ಮ ಹೆಸರು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್, ಆಮೇಲೆ ಅಲ್ಲಿರುವಂತ ಒಂದು ಕೀಯನ್ನ ಪ್ರೆಸ್ ಹಾಕ್ಬಿಟ್ಟು ಅಲ್ಲಿ ಲಿಂಕ್ ಓಪನ್ ಆಗುತ್ತೆ. ಲಿಂಕ್ ಓಪನ್ ಆದ್ಮೇಲೆ ನಿಮ್ಗೆ ಪ್ರೊಸೀಜರ್ ಪ್ರೊವೈಡ್ ಮಾಡಿರ್ತಾರೆ. ಆ ಪ್ರೊಸೀಜರ್ ಪ್ರಕಾರದಲ್ಲಿ ಈ PDF ಅನ್ನು ನೀವು ಅಪ್ಲೋಡ್ ಮಾಡಿದ್ರಾಯ್ತು. ಸೊ ದಯವಿಟ್ಟು ಯಾರಿಗೆಲ್ಲ ಕ್ವಶನ್ಸ್ ಗಳ ಮೇಲೆ ಡೌಟ್ಸ್ ಗಳಿವೆ ಅವರೆಲ್ಲರೂ ಕೂಡ ಆಕ್ಷೇಪಣೆಗಳನ್ನ ಹಾಕಿ. ಕಾರಣ ಏನು ಅಂತ ಹೇಳಿದ್ರೆ ಕೆಲವೊಂದಿಷ್ಟು ಸಮಯಗಳಲ್ಲಿ ಕಟ್ ಆಫ್ ಗಳು ಎಷ್ಟಕ್ಕೆ ನಿಲ್ಲತ್ತೆ ಹೇಳಲಿಕ್ಕೆ ಆಗೋದಿಲ್ಲ.
ಆಮೇಲೆ ಒಂದು ಕ್ವಶನ್ಸ್ ಅಥವಾ ಎರಡು ಕ್ವಶನ್ಸ್ ಅಲ್ಲಿ ಹೋಗ್ಬಿಟ್ರೆ ಸಮಸ್ಯೆಗಳಾಗುತ್ತೆ. ಸೊ ನಿಮ್ಗೆ ಒಂದು ಕ್ವಶನ್ ಅಥವಾ ಎರಡು ಕ್ವಶನ್ಗಳು ಬೇಕಾಗಿದೆ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ನೀವು 100 rupees ಏನ್ ದೊಡ್ಡ ಮ್ಯಾಟರ್ ಅಲ್ಲ ಇಲ್ಲಿ. ಯಾಕಂತಂದ್ರೆ ನೀವು ಎಕ್ಸಾಮಿಗೋಸ್ಕರ ಎಷ್ಟೋ ಖರ್ಚು ಮಾಡಿರ್ತೀರಾ, ಬುಕ್ಸ್ ಗಳನ್ನ ತಗೊಂಡಿರ್ತೀರಾ, ಸಮಯಗಳನ್ನ ಕೊಟ್ಟಿರ್ತೀರಾ, ಅದೇ ರೀತಿ ಎಕ್ಸಾಮ್ಗಳಿಗೂ ಕೂಡ ತುಂಬಾ ದೂರ ಊರಿಗೆ ಹೋಗ್ಬಿಟ್ಟು ಎಕ್ಸಾಮ್ ಗಳನ್ನ ಬರ್ದಿರ್ತೀರಾ. ಸೊ ಇದೆಲ್ಲವನ್ನೂ ಕೂಡ ನೋಡಿದ್ರೆ 100 rupees ಯಾವುದೇ ಮ್ಯಾಟರ್ ಆಗಿರೋದಿಲ್ಲ. ಈ ಹಿಂದೆ ಮೊದಲು ನಡೆಸ್ತಿರುವಂತಹ ಕೆಸೆಟ್ ಎಕ್ಸಾಮ್ಗಳಲ್ಲಿ ಪ್ರತಿಯೊಂದು ಕ್ವಶನ್ಸ್ ಗಳಿಗೆ ಚಾಲೆಂಜಿಂಗ್ ಅಂತ ಹೇಳ್ಬಿಟ್ಟು ಹಾಕುವಾಗ ಒಂದೊಂದು ಕ್ವಶನ್ ಗಳಿಗೆ 1,1000 ರೂಪಾಯಿಯನ್ನು ಕೂಡ ನಾವು ತುಂಬಿರ್ತೇವೆ. ಆದ್ರೆ ಇವಾಗ ನಿಮ್ಗೆ ಕೆಎದವರು ಕೇವಲ 100 rupees ಅನ್ನ ಮಾತ್ರ ಒಂದು ಕ್ವಶನ್ ಗೆ ಕೊಟ್ಟಿದ್ದಾರೆ. ಬಟ್ ನಾವೆಲ್ಲ ಹಾಕುವಾಗ ನಮ್ಗೆ 1000 rupees ಪರ್ ಕ್ವಶನ್ಸ್ ಅಂತ ಇತ್ತು ಅವಾಗ. ಸೊ ಅದರಿಂದ ನೀವು 100 rupees ಅನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಗೆ ಯಾವ್ದೆಲ್ಲ ಕ್ವಶನ್ ಡೌಟ್ ಇದೆ ಅಥವಾ ಯಾರಾದ್ರೂ ಹಾಕ್ತಾರೆ ನಮಗ್ ಸಿಗ್ಬಹುದು ಉತ್ತರ ಅಂತ ಹೇಳ್ಬಿಟ್ಟು ನೀವು ವೇಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ಬರಿಗೂ ಕೂಡ ಯಾವ್ಯಾವ ವಿಷಯದಲ್ಲಿ ಯಾವ್ಯಾವ ಒಂದು ಕೀ ಉತ್ತರಗಳಲ್ಲಿ ನಿಮ್ಗೆ ಡೌಟ್ಸ್ ಗಳಿಗೋ ಪ್ರತಿಯೊಬ್ಬರು ಕೂಡ ಹಾಕಿ. ಅದರಿಂದ ಕೀ ಎದುರು ಏನ್ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಸರಿಯಾದ ಉತ್ತರಗಳನ್ನ ಫೈನಲ್ ಕೀ ಆನ್ಸರ್ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಗೆ ಕೊಡ್ತಾರೆ. ಆ ಫೈನಲ್ ಕೀ ಆನ್ಸರ್ ಕೊಟ್ಟಿ ಆದ್ಮೇಲೆ ಮತ್ತೆ ನೀವು ಏನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂತಂದ್ರೆ ಒಂದು ಟೈಮ್ ಮಾತ್ರ ನಿಮ್ಗೆಲ್ಲರೂ ಏನ್ ಮಾಡ್ತಾರೆ ಅಂತಂದ್ರೆ ಇವನ್ ಅಬ್ಜೆಕ್ಷನ್ ಮಾಡ್ಲಿಕ್ಕೆ ಕೊಟ್ಟಿರ್ತಾರೆ, ಅದಕ್ಕೆ ಸಮಯವನ್ನು ಕೂಡ ಕೊಟ್ಟಿರ್ತಾರೆ. ಅದರಿಂದ ಪ್ರತಿಯೊಬ್ಬರಿಗೂ ಕೂಡ ಹೇಳ್ತಿರುವಂತದ್ದು, ನಿಮಗೆ ನಿಮ್ಮ ವಿಷಯಗಳ ನಿಮ್ಮ ಸಬ್ಜೆಕ್ಟ್ ಗಳ ಡೌಟ್ ಗಳಿದ್ರೆ ಅಥವಾ ಪೇಪರ್ 1 ಗಳಲ್ಲಿ ಡೌಟ್ ಇದ್ರೆ ಪೇಪರ್ 1 ಕೂಡ ಹಾಕಿ, ಪೇಪರ್ ನಿಮ್ಮ ಸಬ್ಜೆಕ್ಟ್ ಪೇಪರ್ ಕೂಡ ಅಬ್ಜೆಕ್ಷನ್ ಗಳನ್ನ ಹಾಕ್ಬಿಟ್ಟು ಸೊ ಅದರಿಂದ ಬರುವಂತ ಒಂದು ನಿಮ್ಮ ಉತ್ತರಗಳಿಗೆ ನೀವು ನಿಮ್ಮ ಕಟ್ ಆಫ್ ಗಳನ್ನ ನೀವು ರೀಚ್ ಆಗುವಂತ ಚಾನ್ಸಸ್ ಮ್ಯಾಕ್ಸಿಮಮ್ ಇರುತ್ತೆ. ಓಕೆ, ಸೊ ಅದೇ ರೀತಿಯಲ್ಲಿ ನಾವು ಸೊ ಡಿಯರ್ ಫ್ರೆಂಡ್, ಫಾರ್ UGC ನೆಟ್ ಎಕ್ಸಾಮ್ ಪ್ರಿಪರೇಷನ್ಸ್ ನಾವು ಈಗ ಅಪ್ಕಮಿಂಗ್ ಏನು 2025 UGC ನೆಟ್ ಬರ್ತಾ ಇದೆಯೋ ಆ ಎಕ್ಸಾಮ್ಗಳಿಗೂ ಕೂಡ ನಾವು ಇಲ್ಲಿ ಏನು ನಮ್ಮ ಚಾನೆಲ್ ಮುಖಾಂತರ ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೋಸ್ಕರ ನಾವು ಕೆಲವೊಂದಿಷ್ಟು ಪ್ರಿಪರೇಷನ್ಸ್ ಟಿಪ್ಸ್ ಗಳನ್ನ, ಅದೇ ರೀತಿಯಲ್ಲಿ ಪೇಪರ್ 1 ಗೆ ಸಂಬಂಧಪಟ್ಟಂತೆ ಕ್ಲಾಸಸ್ ಗಳನ್ನ, ಅದೇ ರೀತಿಯಲ್ಲಿ ಈ ಮೆಂಟಲ್ ಎಬಿಲಿಟಿಗಳ ಕ್ವಶನ್ಸ್ ಗಳನ್ನ ಕೂಡ ಸೊಲ್ಯೂಷನ್ ಮಾಡ್ಬಿಟ್ಟು ನಿಮ್ಗೆ ಪ್ರೊವೈಡ್ ಮಾಡ್ತೇವೆ. ನೆಟ್ ಎಕ್ಸಾಮ್ ಗಳಿಗೂ ಕೂಡ ಯಾವ ರೀತಿ ನೀವು ಪ್ರಿಪರೇಷನ್ ಮಾಡ್ಕೊಳ್ಬೇಕು, ಹೇಗೆ ನೆಟ್ ಎಕ್ಸಾಮ್ ಅನ್ನ ಕ್ಲಿಯರ್ ಮಾಡ್ಕೊಳ್ಬೇಕು ಅನ್ನುವಂತ ಐಡಿಯಾಸ್ ಗಳನ್ನು ಕೂಡ ನಿಮ್ಗೆ ಪ್ರೊವೈಡ್ ಮಾಡ್ತೇವೆ. ಇವೆಲ್ಲದಕ್ಕೂ ಕೂಡ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನಾವು ನಮ್ಮ ಕ್ಲಾಸಸ್ ಗಳನ್ನ ನಿಮ್ಗೆ ರೀಚ್ ಆಗೋ ತರದಲ್ಲಿ ಕ್ಲಾಸಸ್ ತಯಾರಿಗಳನ್ನ ಆಲ್ರೆಡಿ ಇವಾಗ ಮಾಡಿರ್ತೇವೆ. ಬೇಗ ನಿಮ್ಗೆ ಕ್ಲಾಸಸ್ ಅನ್ನು ಕೂಡ ಪ್ರೊವೈಡ್ ಮಾಡ್ತೇವೆ. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನೆಲ್. ಥ್ಯಾಂಕ್ ಯು. ಸೊ ಅದೇ ರೀತಿಯಲ್ಲಿ ಕಟ್ ಆಫ್ ಗಳ ಮೇಲೆ ಕೂಡ ನಾವು ಕೆಲವೊಂದಿಷ್ಟು ವಿಡಿಯೋಗಳನ್ನ ಇವಾಗ ಅಪ್ಲೋಡ್ ಮಾಡ್ತೇವೆ. ನೆಕ್ಸ್ಟ್ ಆ ಒಂದು ಕಟ್ ಆಫ್ ನ ಒಂದು ನೋಡ್ಕೊಂಡ್ಬಿಟ್ಟು ನಿಮಗೆ ಇವಾಗ ಆಲ್ರೆಡಿ ಯಾವ ರೀತಿಯಲ್ಲಿ ನೀವು ಮಾರ್ಕ್ಸ್ ಬಂದಿರ್ತದೆ ಅದರಲ್ಲಿ ನಿಮ್ಮ ಕಟ್ ಆಫ್ ಎಷ್ಟು ಬರ್ಬೋದು ಅನ್ನೋದನ್ನು ಕೂಡ ನೀವಲ್ಲಿ ಡಿಸೈಡ್ ಮಾಡಬಹುದು. ಓಕೆ, ಥ್ಯಾಂಕ್ ಯು ಒನ್ ಅಂಡ್ ಆಲ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.